ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ತುಂಬಾ ಇರುತ್ತೆ. ಮತ್ತು ವರಮಹಾಲಕ್ಷ್ಮಿ ಜೊತೆಗೆ ಮಂಗಳಗೌರಿ, ಶುಕ್ರಗೌರಿ, ರಕ್ಷಾಬಂಧನ, ನಾಗರ ಪಂಚಮಿ ಎಲ್ಲವನ್ನು ಒಳಗೊಂಡ ಈ ಶ್ರಾವಣ ಮಾಸ ಬಂತಪ್ಪ ಅಂದರೆ ಒಂದು ಖುಷಿ ಪಡುವಂತಹ ಒಂದು ಮಾಸನೇ ಅಂತಂದು ಹೇಳ್ಬೋದು. ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀನಿ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಲ್ಲದೆ ವರಮಹಾಲಕ್ಷ್ಮಿಗೆ ಕಳಸವನ್ನು ಯಾವ ರೀತಿ ನಾವು ತುಂಬಬೇಕು, ಆರತಿ ಅಂತೀವಲ್ಲ, ಆರತಿಯನ್ನು ಯಾವ ರೀತಿ ರೆಡಿ ಮಾಡಬೇಕು, ಮತ್ತು ಮಡಲಕ್ಕಿಯನ್ನು ಯಾವ ರೀತಿ ರೆಡಿ ಮಾಡಬೇಕು, ಮತ್ತು ಬಂದ ಮುತ್ತೈದೆಯರಿಗೆ ಏನೆಲ್ಲ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಮತ್ತು ಸಾರಿ ಡ್ರೇಪಿಂಗು ಮತ್ತು ಫೋಲ್ಡಿಂಗನ್ನು ಮಾಡಿ ಸೀರೆ ಉಡಿಸುವುದನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ನೋಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಆದವರಿಗೆ ಈ ವಿಡಿಯೋದಲ್ಲಿ ನಿಮಗೆ ಏನಾರ ಖುಷಿ ವಿಚಾರ ಇತ್ತಪ್ಪ ಅಂದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ಸಂಬಂಧಿಕರಿಗೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಪೂಜಾ ವಿಧಾನದಲ್ಲಿ ಏನಾರ ನನಗೆ ಸಲಹೆಯನ್ನು ತಿಳಿಸ್ಬೇಕಂದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ಇವತ್ತು ನಾನು ಈ ಸೀರೆ ಉಡಿಸ್ಬೇಕು ಅಂತಂದು ಅದನ್ನು ಒಂದು ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಟಿಫಿಷಿಯಲ್ ಬಳಸ್ಕೊಂಡು ನಾವು ಮಾಡೋದ್ರ ಬದಲು ಅದನ್ನು ನ್ಯಾಚುರಲ್ಲಾಗಿ ಹಾರ್ಟ್ಲಿಯಾಗಿ ಮಾಡೋದು ಒಳ್ಳೆಯದು ಅಂತಂದೆ ನನ್ನ ಅನಿಸಿಕೆ. ಆದ್ದರಿಂದ ಇವತ್ತು ನಾನೇನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ನಮ್ಮ ತೋಟದಲ್ಲಿ ಬೆಳೆದಿದ್ದನ್ನೇ ನಾನು ಉಪಯೋಗಿಸ್ಕೊಂಡು ಇವತ್ತು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಏನೂ ತಂದಿದ್ದು ಇಲ್ಲ ಇದರಲ್ಲಿ. ನಮ್ಮ ತೋಟದಲ್ಲೇ ಬೆಳೆದಿದ್ದು ಎಲ್ಲ. ಅದನ್ನೇ ಬಳಸ್ಕೊಂಡು ನಾನು ಹೂವನ್ನು ಬಿಟ್ಟು ಉಳಿದಿದ್ದೆಲ್ಲ ನಾನು ಮನೆಯಲ್ಲಿದ್ದಿದ್ದನ್ನೇ ತಗೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಉಡಿ ತುಂಬಲಿಕ್ಕೆ ನಾನು ಎಳ್ಳು ಚಿಗಳಿ ತಂಬಿಟ್ಟನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಚಿಗಳಿ ಹೆಂಗಪ್ಪ ಮಾಡೋದು ಅಂದರೆ, ಎಳ್ಳನ್ನು ನಾವು ಕ್ಲೀನ್ ಮಾಡಿಕೊಂಡು ಹಳ್ಳಿಲ್ದಂಗೆ ಕ್ಲೀನ್ ಮಾಡಿ ಅದನ್ನು ಹುರಿಬೇಕ್ರಿ. ಲೈಟಾಗಿ ಹುರಿದು ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸಣ್ಣಗೆ ಬೆಲ್ಲ ಜಜ್ಜಿ ಅದಕ್ಕೆ ಮಿದ್ದಬೇಕ್ರಿ. ಮಿದ್ದಿ ಆಮೇಲೆ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಿಟ್ರೆ ನಿಮಗೆ ಎಳ್ಳು ಚಿಗಳಿ ರೆಡಿ. ಕಂಪಲ್ಸರಿಯಾಗಿ ನೀವು ಎಳ್ಳು ಚಿಗಳಿ ಮತ್ತು ತಂಬಿಟ್ಟನ್ನು ಸಹ ಉಡಿಗೆ ತುಂಬಬೇಕಾಗುತ್ತೆ. ನೋಡ್ರಿ ಇಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಇನ್ನೂ ಚಿಕ್ಕದ ಉಂಡಿನ ನೀವು ಸಹ ಮಾಡ್ಬೋದು. ಆಮೇಲೆ ಇದು ಆ, ತಂಬಿಟ್ಟು ರೀ ಇದು. ನಾನು ಅಕ್ಕಿಯನ್ನು ಹುರಿದು ಮಿಕ್ಸಿ ಹಾಕಿ ಅದಕ್ಕೆ ಬೆಲ್ಲ ಸಣ್ಣಗೆ ಜಜ್ಜಿ ಮಿದ್ದಿದ್ದೀನಿ ರೀ ಇದ್ರೊಳಗೆ. ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದ್ರಿ. ನೀರು ಮಿಕ್ಸ್ ಮಾಡಿದರೆ ಅದು ಎಲೆಯಲ್ಲಿ ಉಂಡೆಯಾಗಿ ನಿಲ್ಲಲ್ಲ, ಹರಿದು ಬಿಡುತ್ತೆ. ಆದ್ದರಿಂದ ನೀರು ಮಿಕ್ಸ್ ಮಾಡ್ದೇ ನೀವು ಅಕ್ಕಿಯನ್ನು ಹುರಿಬೇಕು. ಹುರಿದು ಮಿಕ್ಸಿ ಮಾಡಬೇಕು. ಜಲ್ಡಿ ಮಾಡಿ ಬೆಲ್ಲವನ್ನು ಸಣ್ಣಗೆ ಜಜ್ಜಿ ಅಕ್ಕಿ ಜೊತೆಗೆ, ಅಕ್ಕಿ ಹಿಟ್ಟಿನ ಜೊತೆಗೆ ನಾದಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೇನೆ ರೀ, ಈಗ ತೋರಿಸ್ಬೇಕು ಅಂಥೇಳಿ. ಸ್ವಲ್ಪ ಪ್ರಮಾಣದಲ್ಲಿಯೇ ಇದನ್ನು ಎಳ್ಳು ಚಿಗಳಿ ಮತ್ತು ತಂಬಿಟ್ಟನ್ನು ಮಾಡಿಟ್ಟಿದ್ದೀನಿ. ಆಮೇಲೆ ನೆನಗಡ್ಲಿಯನ್ನು ಸಹ ನಾನು ಇಲ್ಲಿ ತೊಗೊಂಡಿದ್ದೀನಿ. ಉಡಿ ತುಂಬಲಿಕ್ಕೆ ಪೇರಲಹಣ್ಣು, ಅರಶಿನ ಕೊಂಬು, ಅಡಿಕೆ ಬೆಟ್ಟ, ಉತ್ತತ್ತಿ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಕುಡಿ ಎಲೆಯನ್ನು ತೊಗೊಂಡಿದ್ದೀನಿ. ಎಲ್ಲೂ ಚಿಕ್ಕಿಲ್ದಂತಹ ಎಲೆಯನ್ನು ತೊಗೊಂಡಿದ್ದೀನಿ. ಮತ್ತು ಗುಲಾಬಿ ಹೂವು, ಅದು ಮಾರಕ್ಕೆ ತಂದಿದ್ದೀರಿ ಅದು. ಅದು ಒಂದು ಮಾತ್ರ ಹೊರಗಡಿದು. ಆಮೇಲೆ ಮನೆಯಲ್ಲೇ ಇದ್ದಂತಹ ಹೊಸ ಬ್ಲೌಸ್ ಪೀಸನ್ನು ತಗೊಂಡು ಬಂದ ಮುತ್ತೈದೆಯರಿಗೆ ಉಡಿ ತುಂಬಲಿಕ್ಕೆ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನು ಬ್ಲೌಸ್ ಪೀಸ್ ಮೇಲೆ ಎಲೆಯನ್ನು ಇಡ್ತಾ ಇದ್ದೀನಿ. ಫಸ್ಟು ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಎಲೆಯನ್ನು ಇಡಬೇಕು. ಎಲೆ ಎಲ್ಲೂ ಚಿಕ್ಕಿ ಆಗಿರಬಾರ್ದು. ಆಮೇಲೆ ಕುಡಿ ಇರಬೇಕು. ತುಂಬು ತುದಿ ಎರಡೂ ಕರೆಕ್ಟಾಗಿ ಇರಬೇಕು. ನೀವು ಎಲ್ಲ ಬ್ಲೌಸ್ ಪೀಸ್ ಮೇಲೂ ಈ ಥರ ಎಲೆಯನ್ನು ಇಡಬೇಕಾಗುತ್ತೆ. ಆಮೇಲೆ ಅಡಿಕೆ ಬೆಟ್ಟನೂ ಸಹ ಇಡ್ರಿ, ಕರೆಕ್ಟಾಗಿ ನೋಡ್ಕೊಡ್ರಿ. ಈ ರೀತಿ ಒಂದು ಉಡಿ ತುಂಬಿದ ಮೇಲೆ ಉಡಿಯನ್ನು ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ಚಂದ ಕಣ್ಣು ತುಂಬಿ ಬರುವಂತಹ ಒಂದು ಪದ್ಧತಿ ಇದು. ಮಕ್ಕಳು ಕೊಂಬ್ರಿ ಇದು. ಎಲ್ಲ ಎಲೆ ಮೇಲೂ ಒಂದೊಂದು ಮಕ್ಕಳು ಕೊಂಬನ್ನು ಸಹ ಇಡ್ತಾ ಇದ್ದೀನಿ. ಎಲ್ಲ ಉಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಲಿಕ್ಕೆ ಭಾಳ ಚಂದ ಅನಿಸುತ್ತೆ ರೀ ಅದು ಕಣ್ಣಿಗೆ. ಈಗ ಉತ್ತತ್ತಿ ಹಣ್ಣನ್ನು ಇಡ್ತಾ ಇದ್ದೀನಿ. ಮುಕ್ಕಾಗದೇ ಇರುವಂತಹ ಉತ್ತುತ್ತಿನೂ ಎಲ್ಲದಕ್ಕೂ ನಾನು ಈಗ ಒಂದೊಂದು ಹಣ್ಣನ್ನು ಇಟ್ಟಿದ್ದೀನಿ. ನೀವು ತಾಳೆಗರಿ, ವಾಲ್ದೌಡು ಅಂತಾರೆ, ತಾಳೆಗರಿ ಅಂತಾರೆ, ಅದು ಸಿಕ್ಕರೆ ಅದನ್ನು ಸ್ವಲ್ಪ ಇಡಬಹುದು.
ಈಗ ತಂಬಿಟ್ಟನ್ನು ಇಡ್ತಾ ಇದ್ದೀನಿ. ತಂಬಿಟ್ಟು ನಂತರ ಎಳ್ಳು ಚಿಗಳಿಯನ್ನು ಉಂಡೆ ಕಟ್ಟಿ ಇಟ್ಟಿದ್ನಲ್ರಿ ಚಿಕ್ಕ ಚಿಕ್ಕದಾಗಿ, ಇನ್ನೂ ಚಿಕ್ಕವಾದರೂ ನೀವು ಮಾಡ್ಕೋಬಹುದು. ಆದರೆ ನೇಮಕ್ಕೆ ಇವನ್ನು ನೀವು ಇಡಲೇಬೇಕಾಗುತ್ತೆ. ಗೌರಿ ಪೂಜೆ, ಗಂಗೆ ಪೂಜೆ, ಮಂಗಳಗೌರಿ, ಶುಕ್ರ ಗೌರಿ ಎಲ್ಲ ವರಮಹಾಲಕ್ಷ್ಮಿ ಎಲ್ಲ ಹಬ್ಬಕ್ಕೂ ಇದೇ ರೀತಿ ಎಳ್ಳು ಚಿಗಳಿ ತಂಬಿಟ್ಟನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ನೆನೆಸಿದ ಕಡ್ಲಿಯನ್ನು ಸಹ ಉಡಿಗೆ ತುಂಬ್ರಿ. ನೀವು ಮಧ್ಯಾಹ್ನ ಉಡಿ ತುಂಬೋ ಪದ್ಧತಿ ಇರುತ್ತಂದ್ರೆ ಬೆಳಗ್ಗೆನೇ ನೆನೆ ಹಾಕಿಬಿಟ್ರೆ ಸಾಕು, ನೆಂದ್ಬಿಡ್ತವೆ. ಕಡಲೆಕಾಳು ಇರಲಿಲ್ಲಪ್ಪ ಅಂದರೆ ಕಡಲೆ ಬೇಳೆಯನ್ನಾದರೂ ನೀವು ನೆನೆ ಹಾಕ್ಬೋದು. ಈಗ ನಾನು ಪೇರ್ಲಹಣ್ಣನ್ನು ಉಡಿಗೆ ತುಂಬ್ತಾ ಇದ್ದೀನಿ. ಇದು ಪೂರ್ಣ ಫಲ ಅಂತ ಹೇಳ್ತಾರೆ. ಇದನ್ನು ಕಟ್ ಮಾಡಿ ಇಡಬಾರ್ದು ನೀವು. ಬಾಳೆಹಣ್ಣಾಗಲಿ, ಪೈನಾಪಲ್ ಆಗಲಿ, ಪೇರ್ಲಹಣ್ಣಾಗಲಿ ನೀವು ಪೂರ್ಣ ಫಲನೇ ಇಡಬೇಕಾಗುತ್ತೆ. ಕಟ್ ಮಾಡಿ ಉಡಿ ತುಂಬೋ ಹಾಗಿಲ್ಲ. ನೀವು ಬಾಳೆಹಣ್ಣನ್ನು ಇಡಬಹುದು ಉಡಿ ತುಂಬಲಿಕ್ಕೆ, ಸೇಬು ಹಣ್ಣನ್ನು ಇಡಬಹುದು. ನಮ್ಮ ತೋಟದಲ್ಲಿ ಬಿಟ್ಟಿದಂತಹ ಪೇರಲಹಣ್ಣಿದ್ವು, ಪೇರಲಹಣ್ಣು ಇಟ್ಟಿದ್ದೀನಿ. ಇವಾಗ ನಾನು ಎಲ್ಲದಕ್ಕೂ ಒಂದೊಂದು ಗುಲಾಬಿ ಹೂವನ್ನು ಉಡಿಗೆ ಇಡ್ತಾ ಇದ್ದೀನಿ. ನೀವು ಮಲ್ಲಿಗೆ ಹೂವನ್ನು ಒಂದು ಮಳ ಕಟ್ ಮಾಡಿ ಇಡ್ಬೋದು. ನೋಡ್ರಿ, ಇಷ್ಟಾದ್ರೆ ಪೂರ್ತಿಯಾಗಿ ಉಡಿ ಮುತ್ತೈದೆಯರಿಗೆ ಉಡಿ ಒಂದು ಸಂಪೂರ್ಣ ಆದಂಗೆನೆ ನೀವು ಬ್ಲೌಸ್ ಪೀಸ್ ಇಡಬೇಕಾಗುತ್ತೆ. ಆಮೇಲೆ ಸ್ಟೀಲ್ ಡಬ್ಬ ಆಗಲಿ, ಆಮೇಲೆ ಗಿಫ್ಟ್ ಆಗಲಿ ಕೊಡೋ ಬದಲಿ ಉಡಿ ತುಂಬಿದ್ರೆ ಈ ರೀತಿ ವಸ್ತ್ರ ಇಟ್ಟರೆ ಅದು ಸಂಪೂರ್ಣ ಆಗೋದು. ಈಗ ಮಡ್ಲಕ್ಕಿಗೆ ಒಂದು ಪ್ಲೇಟಿಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. 5 ಮುಷ್ಟಿಯಷ್ಟು ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ನಾನು ಒಂದು ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ, ಹಸಿರು ಬ್ಲೌಸ್ ಪೀಸು. ಲಕ್ಷ್ಮಿಗೆ ಹಸಿರು ಅಂದರೆ ಹಸಿರು ಕೆಂಪು ಅಂದರೆ ತುಂಬ ಇಷ್ಟ ಅಂತ, ಆದ್ದರಿಂದ ನಾನಿಲ್ಲಿ ಹಸಿರು ಬ್ಲೌಸ್ ಪೀಸನ್ನು ಇಟ್ಟು ಅದ್ರ ಮೇಲೆ ಎಲೆಯನ್ನು ಇಡ್ತಾ ಇದ್ದೀನಿ. ನೀವು ಮಡ್ಲಕ್ಕಿ ತುಂಬಕ್ಕಾಗಲಿ, ಆಮೇಲೆ ಉಡಿ ಮುತ್ತೈದರಿಗೆ ಉಡಿ ತುಂಬಲಿಕ್ಕಾಗಲಿ ನೀವು ಎರಡೆರಡು ಎಲೆನ ಇಡಬೇಕಾಗುತ್ತೆ. ಎಲೆ, ಅಡಿಕೆ ಬೆಟ್ಟ, ಆಮೇಲೆ ಮಕ್ಕಳು ಕೊಂಬು, ಒಂದು ಕೊಬ್ಬರಿ ಬಟ್ಲ, ಉತ್ತತ್ತಿ ಹಣ್ಣು, ಒಂದು ನಿಂಬೆ ಹಣ್ಣು, ಆಮೇಲೆ ಎಳ್ಳು ಚಿಗಳಿ ತಂಬಿಟ್ಟು. ಇದಕ್ಕೂ ಸಹ ನೀವು ಪುಷ್ಪವನ್ನು ಇಡಬೇಕಾಗುತ್ತೆ. ಆಮೇಲೆ ಬಾಗಿನ ಸಾಮಾನನ್ನು ಇಡಬಹುದು ನೀವು. ಬಾಗಿನ ಸಾಮಾನು ಅಂದರೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಸಹ ಇಡಬಹುದು. ಇಷ್ಟಾದರೆ ದೇವಿಗೆ ಒಂದು ಉಡಿ ರೆಡಿ ಆದಂಗೆ, ವರಮಹಾಲಕ್ಷ್ಮಿಗೆ ಉಡಿ ರೆಡಿ ಆದ ಹಾಗೆ. ಆಮೇಲೆ ಈಗ ನಾನು ವರಮಹಾಲಕ್ಷ್ಮಿಗೆ ಬೆಳಗಲಿಕ್ಕೆ ಆರತಿಯನ್ನು ಯಾವ ರೀತಿ ನಾನು ತಯಾರು ಮಾಡ್ಕೋತೀನಿ ಅಂದರೆ, ಒಂದು ಮಣಿ ಇಟ್ಟು ಮಣಿ ಮೇಲೆ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ. ಪ್ಲೇಟ್ ಮೇಲೆ ಕಳಸವನ್ನು ಇಟ್ಟು ಆಮೇಲೆ ಪಂಚಾರತಿ, ನೀಲಾಂಜನನೂ ಅಂತಾರೆ, ಪಂಚಾರತಿನೂ ಅಂತಾರೆ, ಅವನ್ನ ಇಡ್ತಾ ಇದ್ದೀನಿ. ಈಗ ನಾನು ಬತ್ತಿಯನ್ನು ಹಾಕ್ತಾ ಇದ್ದೀನಿ. ನೋಡ್ರಿ, ನೀವು ಬತ್ತಿನ ಮಡಚಿ ಹಾಕಬಾರ್ದು. ಅವು ಎರಡು ಎಳೆ ಡಿವೈಡ್ ಇರಬೇಕ್ರಿ, ಅವು ಕೂಡಿರಬಾರ್ದು, ಈ ರೀತಿನೇ ಇರಬೇಕು. ಆ ರೀತಿ ನೀವು ಬತ್ತಿಯನ್ನು ಹಾಕಬೇಕಾಗುತ್ತೆ. ಎರಡೆಳೆ ಬತ್ತಿಯನ್ನು ಹಾಕಿದ ನಂತರ ಕಳಸಕ್ಕೆ ನೀವು ನೀರನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಕಳಸಕ್ಕೆ ನೀರು ಹಾಕ್ತೇನೆ ಕಳಸವನ್ನು ತುಂಬೋ ಹಾಗಿಲ್ಲ. ಈಗ ಸ್ವಲ್ಪನಾದರೂ ನೀವು ನೀರು ಹಾಕಲೇಬೇಕಾಗುತ್ತೆ. ಈಗ ನಾನು 2 ಎಲೆಯನ್ನು ತಗೊಂಡು ಕಳಸಕ್ಕೆ ತುಂಬ್ತಾ ಇದ್ದೀನಿ. ಅರಿಶಿನ, ಕುಂಕುಮ, ವಿಭೂತಿಯನ್ನು ಹಾಕಿ ನಂತರ ಎಲೆಯನ್ನು ಇಡಬೇಕು. ಈಗ ಎಲೆಯನ್ನು ಈ ರೀತಿ 2 ಎಲೆಯನ್ನು ಈ ರೀತಿ ಸುತ್ತಿ, ಕುಡಿ ಎಲೆ ಇರಬೇಕ್ರಿ, ಅವು ಎಲ್ಲೋ ತೂತಾಗಿರಬಾರ್ದು, ಡ್ಯಾಮೇಜ್ ಇರಬಾರ್ದು ಎಲೆ. ಈ ರೀತಿ ಇಟ್ಟು ಈಗ ಅದಕ್ಕೆ ಒಂದು ಕಳಶಕ್ಕೆ ಹೂವನ್ನು ಸಹ ಏರಿಸ್ತೀನಿ ರೀ. ಆಮೇಲೆ ನೀವು ಹಂಗ್ನೂಲನ್ನು 5 ಎಳೆ ಹಂಗ್ನೂಲನ್ನು ಹಾಕಬೇಕಾಗುತ್ತೆ ಬಿಳಿ ದಾರದಿಂದ. ಈ ರೀತಿ ಮಾಡಿಕೊಂಡಾಗನೇ ನಿಮಗೆ ಸಂಪೂರ್ಣ ಆರತಿ ಆದಂಗೆ. ಕೆಲವಷ್ಟು ಸೈಡು ಕಳಸ ತಟ್ಟೆ ತುಂಬೋದು ಅಂತಾರೆ, ಕೆಲವು ಕಡೆ ಆರತಿ ತಟ್ಟೆ ಅಂತಾರೆ. ಆಮೇಲೆ ಕಂಕಣನೂ ಸಹ ನೀವು ಆರತಿ ತಟ್ಟೆಗೆ ಕಟ್ಟಬೇಕು. ಕಳಸಕ್ಕೆ ಕಂಕಣ ಕಟ್ಟಬೇಕು. ಕಂಕಣ ಕಟ್ಟಿದ ಮೇಲೆ ಅದನ್ನು ಕಳಸವನ್ನು ಪೂಜೆ ಮಾಡ್ಕೋಬೇಕಾಗುತ್ತೆ.
ವಿಭೂತಿ ಹಚ್ಚಿ ಕುಂಕುಮನೂ ಹಚ್ಚಬೇಕು. ಕುಂಕುಮ ಅರಿಶಿನ ಹಚ್ಚಿದ ಮೇಲೆ ನೀವು ನೀಲಾಂಜನ ಸಮಯ ಪಂಚಾರತಿ ಅಂತೀರಲ್ಲ, ಅದಕ್ಕೆ ಎಣ್ಣೆಯನ್ನು ಹಾಕಿ ಹಚ್ಚಬೇಕಾಗುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನೀವು ದೀಪವನ್ನು, ಆರತಿಯಲ್ಲಿರುವಂತಹ ನೀಲಾಂಜನವನ್ನು ಹಚ್ಚಬೇಕಾಗುತ್ತೆ. ಇಷ್ಟಾದರೆ ಇಷ್ಟು ಕಂಪಲ್ಸರಿ ನೀವು ಮಾಡಲೇಬೇಕು ಆರತಿ ತುಂಬಲಿಕ್ಕೆ. ಕೆಲವೊಂದು ಕಡೆ ನಾನು ಎಷ್ಟೋ ಹತ್ರ ನೋಡಿದ್ದೀನಿ, ಕಳಸಕ್ಕೆ ನೀರು ಹಾಕ್ತಾನೆ ಎಲೆ ಇಡ್ತಾರೆ. ಅದು ತಪ್ಪು, ಖಂಡಿತ ತಪ್ಪು. ಈ ರೀತಿ ನೀವು ಕಳಸವನ್ನು, ಆರತಿಯನ್ನು ರೆಡಿ ಮಾಡ್ಕೋಬೇಕು. ಈಗ ಟೇಬಲ್ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಹಾಕೊಳ್ಳಿ. ನೀವು ಬಾಳೆ ಎಲೆಗೆ ಅರಿಶಿನನೂ ಸಹ ಹಚ್ಚಿ ನೀವು ರಂಗೋಲಿಯನ್ನು ಹಾಕ್ಬೋದು. ನಾನಿಲ್ಲಿ ಬಾಳೆ ಎಲೆಯನ್ನು ತೊಳೆದು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಲಕ್ಷ್ಮಿ ಭಾಳ ಪವಿತ್ರತೆಯಿಂದ ಇರುವಂತಹ ತಾಯಿ ಆದ್ದರಿಂದ ನೀವು ಟೇಬಲ್ಲು, ಆಮೇಲೆ ಬಟ್ಟೆ ಹೊಸದು ಉಪಯೋಗಿಸಿದ್ರೂ ಚೆನ್ನಾಗೇ ಬಟ್ಟೆನ ಟೇಬಲನ್ನು ಫಸ್ಟು ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಆಮೇಲೆ ಬಾಳೆ ಎಲೆಯನ್ನು ಸಹ ನಾನಿಲ್ಲಿ ತೊಳೆದಿದ್ದೀನಿ. ಇದು ಪದ್ಮ ರಂಗೋಲಿ ಅಂತಂದು ಕರೀತಾರೆ. ಇದು ಲಕ್ಷ್ಮಿಗೇನೋ ತುಂಬ ಇಷ್ಟ ಅಂತೆ. ಆದ್ದರಿಂದ ನಾನು ಪ್ರತಿ ಸರಿನೂ ಈ ರೀತಿ ರಂಗೋಲಿಯನ್ನು ಹಾಕಿ ಪ್ರತಿಷ್ಠಾಪನೆ ಮಾಡ್ತೀನಿ. ರಂಗೋಲಿ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವನ್ನು ಸಹ ನೀವು ಹಾಕಬೇಕಾಗುತ್ತೆ. ನಾನಿಲ್ಲಿ ಕೆಳಗೆ ರಂಗೋಲಿಗೆ ಅರಿಶಿನ ಕುಂಕುಮ ಹಾಕಲಿಲ್ಲ. ಇಲ್ಲಿ ಮೇಲಿನ ರಂಗೋಲಿಗೆ ನಾನು ಹಾಕ್ತಾ ಇದ್ದೀನಿ. ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಇದನ್ನಾದರೂ ಹಾಕ್ಬೋದು ನೀವು, ಕಮಲದ ಹೂವಿನ ರಂಗೋಲಿಯನ್ನಾದರೂ ಹಾಕ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಸಹ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಹೂವಿನ ದಳವನ್ನು ಹಾಕಿ ಇದ್ರ ಮೇಲೆ ಅಕ್ಕಿ ತುಂಬಿದ ಒಂದು ಪ್ಲೇಟನ್ನು ಸಹ ಇಡ್ತಾ ಇದ್ದೀನಿ. ಅದರ ಮೇಲೆ ಸ್ವಸ್ತಿಕ್ ರಂಗೋಲಿಯನ್ನು ಸಹ ಬರೆದಿದ್ದೀನಿ. ಈಗ ಅದರ ಮೇಲೆ ಒಂದು ಬಿಂದಿಗೆಯನ್ನು ಇಡ್ತಾ ಇದ್ದೀನಿ. ನಾನಿಲ್ಲಿ ಈಗ ಇಡುವಂತಹ ಬಿಂದಿಗೆಗೆ ಧಾನ್ಯಗಳನ್ನು ಹಾಕಿದ್ದೀನಿ. ಇದ್ರ ಮೇಲೆ ಮತ್ತೊಂದು ಬಿಂದಿಗೆ ಬರುತ್ತಲ್ಲ, ಅದಕ್ಕೆ ನಾನು ನೀರನ್ನು ಹಾಕಿರ್ತೀನಿ. ಈಗ ನಾನು ಸೀರೆಯನ್ನು ಉಡಿಸ್ತಾ ಇದ್ದೀನಿ. ಫಸ್ಟ್ ನೀವು ಕಂಠಕ್ಕೆ ಒಂದು ಹಗ್ಗವನ್ನು ಕಟ್ತಿರಲ್ಲ, ದಾರವನ್ನು ಕಟ್ತಿರಲ್ಲ, ಅದು ಲೂಸ್ ಆಗಿರಲಿ. ನಂತರ ಈ ರೀತಿ ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಂಡ್ಮೇಲೆ ನೀವು ಅದನ್ನು ಟೈಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಟೈಟನ್ನು ಮಾಡ್ಕೊಳ್ಳಿ. ನಂತರ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಟು ಈ ರೀತಿ ಆ ಕಡೆ ಈ ಕಡೆ ಬಂದಂತಹ ದಡಿಯನ್ನು ಈ ರೀತಿ ಒಂದು ಹಾಕಿ ವಿ ಶೇಪಲ್ಲಿ ಒಂದು ಸರ್ಗನ್ನು ಹಾಕ್ತಾ ಇದ್ದೀನಿ. ವಿ ಶೇಪಲ್ಲಿ ಸರ್ಗನ್ನು ಹಾಕಿ ಎದೆಯ ಭಾಗದಲ್ಲಿ ನೆರಿಗೆಗಳನ್ನು ಬಿಡಿಸ್ಕೊಂಡು ಗುಂಡ್ಪಿನ್ನಿನ ಸಹಾಯದಿಂದ ಲಾಕ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಬಿಂದಿಗೆಗೆ ಹಾಕ್ತಾ ಇದ್ದೀನಿ. ಲವಂಗ, ಯಾಲಕ್ಕಿ, ಸುಗಂಧ ದ್ರವ್ಯ, ಆಮೇಲೆ ಸ್ವಲ್ಪ ಗೋಮೂತ್ರ, ಹಾಲು, ತುಪ್ಪ, ಆಮೇಲೆ 5 ಕವಡೆಯನ್ನು ಹಾಕ್ತಾ ಇದ್ದೀನಿ. 5 ಕಮಲದ ಬೀಜವನ್ನು ಹಾಕ್ತಾ ಇದ್ದೀನಿ. 5 ಗೋಮತಿ ಚಕ್ರವನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇವೆಲ್ಲ ಹಾಕಿದ ಮೇಲೆ ನಾವು ಒಂದು ಪುಷ್ಪವನ್ನು ಸಹ ಏರಿಸಬೇಕಾಗುತ್ತೆ. ಈಗ ಪುಷ್ಪವನ್ನು ಸಹ ಹಾಕಿದ್ದೀನಿ. ಗೋಮೂತ್ರ, ಆಮೇಲೆ ಹಾಲು ತುಪ್ಪ ಇಷ್ಟು ಹಾಕಿ
ಆಮೇಲೆ ನೀವು 5 ಎಲೆಯನ್ನು ಇಡಬೇಕಾಗುತ್ತೆ ಕಳಸಕ್ಕೆ. ನಾನಿಲ್ಲಿ ತೋರಿಸ್ತಿರೋದ್ರಿಂದ ಎಲೆಯನ್ನು ಹಾಕಿಲ್ಲ. ನೀವು ವೀಳ್ಯದೆಲೆಯನ್ನಾದರೂ ಹಾಕ್ಬೋದು, ಮಾವಿನ ಎಲೆಯನ್ನಾದ್ರೂ ಕಳಸಕ್ಕೆ ಇಟ್ಟು ಆಮೇಲೆ ತೆಂಗಿನಕಾಯಿಯನ್ನು ಇಡಿ. ನಂತರ ನಿಮ್ಮ ಹತ್ರ ಇರುವಂತಹ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸ್ರಿ. ನಾನಿಲ್ಲಿ 3 ಸರಗಳನ್ನು ಹಾಕಿದ್ದೀನಿ, ಒಂದು ಡಾಬನ್ನು ಹಾಕಿದ್ದೀನಿ, ಮುಖ ಪದ್ಮವನ್ನು ಇಟ್ಟು ನಂತರ ಚಕ್ರವನ್ನು ಸಹ ಹಾಕ್ತೀನಿ. ಈಗ ಚಕ್ರ ಹಾಕಿದ್ದಾಯಿತು. ಈಗ ಜಡೆಬಿಲ್ಲೆಯನ್ನು ಸಹ ಹಾಕಿದ್ದೀನಿ. ಮಾಲೆಯನ್ನು ಹಾಕಿ, ಇದು ಆರ್ಟಿಫಿಷಿಯಲ್ ಮಾಲೆ ನಾನು ಹಾಕಿದ್ದು. ಆಮೇಲೆ ನೀವು ಕಂಕಣವನ್ನು ಕಟ್ ಕಟ್ಟಬೇಕಾಗುತ್ತೆ. ಬಿಂದಿಗೆ ಕಂಠಕ್ಕೆ ಕಂಕಣವನ್ನು ಕಟ್ಟಬೇಕು. ಆಮೇಲೆ ನೀವು ಪೂಜೆಯನ್ನು ಮಾಡುವವರು ಸೀರೆಯನ್ನೇ ಉಡಬೇಕು. ಆಮೇಲೆ ತಲೆಗೆ ಹೂ ಮುಡಿದಿರಬೇಕು, ಕೈಯಲ್ಲಿ ಬಳೆನೂ ಸಹ ಇರಬೇಕು. ನೀವು ಕಂಕಣ ಕಟ್ಟಿನೇ ಪೂಜೆ ಮಾಡಬೇಕಾಗುತ್ತೆ. ನಾನಿಲ್ಲಿ ಬಾಳೆ ಗಿಡ, ಬಾಳೆ ಸ್ಟ್ಯಾಂಡಿಗೆ ಬಾಳೆ ಗಿಡವನ್ನು ಇಟ್ಟಿದ್ದೀನಿ. ಆಮೇಲೆ ಕಾಲ್ದೀಪ ಅಂತಾರೆ, ಸಮೆ ಅಂತಾರೆ, ಅವನ್ನೂ ಸಹ ಇಟ್ಟಿದ್ದೀನಿ. ಅವನ್ನು ಸಹ ಆ ಕಡೆಗೆ ಈ ಕಡೆಗೆ 2 ಸೈಡು ಒಂದೊಂದು ಇಡಬೇಕಾಗುತ್ತೆ. ಇಟ್ಟು ಸ್ವಲ್ಪ ನೀರಲ್ಲಿ ನಾನು ಒಂದು ಕಮಲದ ಹೂವನ್ನು ಇಟ್ಟಿದ್ದೀನಿ. ಆಮೇಲೆ ಮಡಿಲಕ್ಕಿಯನ್ನು ಮುಂದಿಟ್ಟಿದ್ದೀನಿ. ನೋಡ್ರಿ ಇಲ್ಲಿ ನಾನು ಅದರಲ್ಲಿ ಹಸಿರು ಬಳೆಯನ್ನು ಇಟ್ಟಿದ್ದೀನಿ. ನೀವು ಹಸಿರು ಬಳೆಯನ್ನು ಇಡ್ಬೋದು, ಕೆಂಪು ಬಳೆಯನ್ನು ಇಡ್ಬೋದು. ನಾನು 2 ಹಸಿರು ಬಳೆಯನ್ನು ಇಟ್ಟಿದ್ದೀನಿ. ಆಮೇಲೆ ಉಡಿಯ ತಾಟು. ಆಮೇಲೆ ನೀವು ಹಣ್ಣು 5 ಥರದ ಹಣ್ಣನ್ನು ಇಡಬೇಕಾಗುತ್ತೆ. ಪೈನಾಪಲ್ಲು, ಆ್ಯಪಲ್ಲು, ಮೋಸಂಬಿ ಇಡಬಹುದು. ನಾನು ನಮ್ಮ ಹೊಲದಲ್ಲೇ ಬೆಳೆದಂತಹ ಪೇರ್ಲ, ಸೀತಾಫಲ, ಲಿಂಬು, ಬನಾನ 5 ಹಣ್ಣನ್ನು ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಊದನ್ನು ಹಚ್ತಾ ಇದ್ದೀನಿ. ಕರ್ಪೂರ ಈ ರೀತಿ ಊದನ್ನು ಹಚ್ಚಿದರೆ ಮನೆಯಲ್ಲಿ ಒಂದು ದೇವಸ್ಥಾನದ ಒಂದು ವಾತಾವರಣ ಆಲ್ರೆಡಿ ಬಂದ್ಬಿಡುತ್ತೆ. ಆಮೇಲೆ ನೀವು ಕರ್ಪೂರವನ್ನು ಬೆಳಗ್ತಾ, ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ, ನೀವು ಕರ್ಪೂರ ಬೆಳಗ್ತಾ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೋಬೇಕಾಗುತ್ತೆ. ವರಮಹಾಲಕ್ಷ್ಮಿ ಆವಾಹಯಾಮಿ ಅಂತಂದು ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ. ಆಮೇಲೆ ಗೆಜ್ಜೆ ವಸ್ತ್ರವನ್ನು ಸಹ ನಾನು ಕೈಯಿಂದನೇ ರೆಡಿ ಮಾಡಿ ಹಾಕಿದ್ದೀನಿ. ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಹಚ್ಚಿ ಹೂವನ್ನು ಏರಿಸಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೀನಿ. ಆಮೇಲೆ ನೀವು 2 ಕಡಲೆ ಬತ್ತಿಯನ್ನು ತಗೊಂಡು ಅದನ್ನು ತುಪ್ಪದಲ್ಲಿ ನೆನೆಸಿ ಈ ರೀತಿ ಬೆಳಗ್ತಾ ನಿಮ್ಮ ಸಂಕಲ್ಪವನ್ನು ಲಕ್ಷ್ಮಿ ಮುಂದೆ ಇಡಬೇಕಾಗುತ್ತೆ. ಕರ್ಪೂರ ಮತ್ತು ಕಡಲೆ ಬತ್ತಿ ಆರತಿಯನ್ನು ಮಾಡ್ತಿರ್ತೀರಲ್ಲ, ಆವಾಗ ನಿಮ್ಮ ಸಂಕಲ್ಪವನ್ನು ಲಕ್ಷ್ಮಿ ಮುಂದೆ ಇಡಿ. ಎಷ್ಟೋ ಸಂಕಲ್ಪ ಸಿದ್ಧಿ ಆಗ್ತವೆ ನೀವು ಈ ರೀತಿ ಮಾಡೋದ್ರಿಂದ. ನಾನು ನೈವೇದ್ಯಕ್ಕೆ ಪುಳಿಯೋಗರೆ, ಅನ್ನ, ಕೋಸಂಬರಿ, ಹೆಸರುಬೇಳೆ ಪಾಯಸವನ್ನು ಮಾಡಿದ್ದೀನಿ. ಈಗ ಅಗರಬತ್ತಿಯನ್ನು ಹಚ್ಚಿ ಗಂಟೆ ನಾದವನ್ನು ಮಾಡಿದರೆ ಪೂಜೆ ಹಂತ ಮುಗೀತು. ಆಮೇಲೆ ನಾನಿಲ್ಲಿ 15 ದಿನದ ಹಿಂದೆ ಒಂದು ಗೋಧಿಯನ್ನು ನೆನೆ ಹಾಕಿ 2 ಬಟ್ಲಲ್ಲಿ ಹಾಕಿದ್ದೆ. ಅದ್ರ ಮೇಲೆ ಲೈಟಾಗಿ ಮಣ್ಣು ಹಾಕಿದ್ದೆ. ಅವು ಸಹ ಎಷ್ಟು ಚೆನ್ನಾಗಿ ಮೊಳಕೆ ಬಂದವು. ಆ ಕಡೆ ಈ ಕಡೆ ಇಟ್ಟಿದ್ದೀನಿ ನೋಡಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಂತಹ